ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ಅವಧಿಯಲ್ಲಿ ಹಣಕಾಸಿನ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಘಟಕ 1 ಸಂಪೂರ್ಣ ವಿಡಿಯೋಗಳನ್ನ ಇಂದಿನ ಕ್ಲಾಸ್ಗಳಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಇವತ್ತಿನ ಈ ಒಂದು ಅವಧಿಯಲ್ಲಿ ಈ ಹಣಕಾಸಿನ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಘಟಕ 2 ಹಣದ ಬೇಡಿಕೆ ಬಗ್ಗೆ ಚರ್ಚೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. 2ನೇ ಘಟಕದಲ್ಲಿ ಈ ಹಣದ ಬೇಡಿಕೆ ಎಂಬ ಟಾಪಿಕ್ ಬರ್ತದೆ. ಹಣದ ಬೇಡಿಕೆ ಅಂದ್ರೇನು, ಹಣದ ಬೇಡಿಕೆಯಲ್ಲಿ ಬರುವಂತಹ ಸಿದ್ಧಾಂತಗಳು ಯಾವುವು, ಅದೆಲ್ಲರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಹಂಚಿಕೊಳ್ಳುವಂತ ಕೆಲಸವನ್ನ ಮಾಡಲಾಗ್ತದೆ. ವಿಡಿಯೋವನ್ನ ಪ್ರಥಮ ಬಾರಿ ನೋಡುವಂತ ಅಭ್ಯರ್ಥಿಗಳು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವಂತ ಡೈಲಿ ವಿಡಿಯೋಗಳು ನೋಟಿಫಿಕೇಶನ್ ರೂಪದಲ್ಲಿ ಲಭ್ಯವಾಗ್ತಾವೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಘಟಕ 2ರಲ್ಲಿ ಹಣದ ಬೇಡಿಕೆ ಎಂಬ ಟಾಪಿಕ್ ಬರ್ತದೆ. ಯಾವುದು? ಹಣದ ಬೇಡಿಕೆ ಅಂತೇಳಿ. ಇಲ್ಲಿ ನಾವೇನ್ ಮಾಡೋಣ, ಹಣದ ಬೇಡಿಕೆ ಅರ್ಥವನ್ನ ತಿಳ್ಕೊಂಡ್ರೆ ಈ ಮುಂದೆ 2 ಸಿದ್ಧಾಂತಗಳು ಬರ್ತಾವ. ಆ ಸಿದ್ಧಾಂತ ನಿಮ್ಗೆ ಏನಾಗ್ತದೆ, ಆ ಸಿದ್ಧಾಂತವನ್ನ ತಿಳ್ಕೊಳ್ಳಲು ಸುಲಭ ಆಗ್ತದೆ. ಹಣದ ಬೇಡಿಕೆ ಅರ್ಥವನ್ನ ಮೊದಲಿಗೆ ತಿಳಿದುಕೊಳ್ಳುವಂತ ಕೆಲಸವನ್ನ ಮಾಡೋಣ. ಇಲ್ಲಿ ನೋಡಿ, ಹಣದ ಬೇಡಿಕೆ ಅಂತಂದ್ರ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ನಗದು ಹಣದ ಒಟ್ಟು ಮೊತ್ತವಾಗಿದೆ. ಬಹಳ ಈಜಿ ಇದೆ, ಏನ್ ಹೇಳ್ತಾರಂದಿಲ್ಲ ಅವರು. ಹಣದ ಬೇಡಿಕೆ ಅಂದ್ರ ಜನರು ತಮ್ಮ ಬಳಿ ಇಟ್ಟುಕೊಳ್ಳುವ ಬಯಸುವಂತ ನಗದು ಹಣದ ಮೊತ್ತ ಇದೆಯಲ್ಲ, ಆ ಒಟ್ಟು ಮೊತ್ತಕ್ಕೆ ನಾವೇನ್ ಕರಿತೀವಿ, ಹಣದ ಬೇಡಿಕೆ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ. ಅಂದರೆ ಜನರು ಎಷ್ಟು ಪ್ರಮಾಣದ ನಗದು ಹಣವನ್ನ ತಮ್ಮ ಬಳಿ ಇಟ್ಟುಕೊಳ್ಳುವ ಉದ್ದೇಶ ಹೊಂದಿರುತ್ತಾರೆ ಎಂಬುದನ್ನ ಹಣದ ಬೇಡಿಕೆಯ ಮೂಲಕ ನಾವೇನ್ ಮಾಡ್ಬೋದು, ಮಾಪನವನ್ನ ಮಾಡಬಹುದು. ಈ ಹಣದ ಬೇಡಿಕೆಯು ಯಾವ ಕಾರಣಕ್ಕಾಗಿ ಉದ್ಭವಿಸ್ತದ ಎಂಬುದನ್ನು ನಾವು ತಿಳ್ಕೊಬೇಕಾದ್ರೆ, ಒಂದು ವಿನಿಮಯ ಸಾಧನಕ್ಕಾಗಿ, ಇನ್ನೊಂದು ಯಾವುದು ಮೌಲ್ಯವನ್ನ ಸಂಗ್ರಹ ಮಾಡುವ ಕೆಲಸಕ್ಕಾಗಿ ಈ ಹಣಕ್ಕೆ ಏನಾಗ್ತದ, ಬೇಡಿಕೆ ಪ್ರಮಾಣ ಉದ್ಭವ ಆಗ್ತದ. ನಿಮ್ಗೆ ಈಜಿ ರೂಪದಲ್ಲಿ ಹೇಳ್ಬೇಕಂತಂದ್ರ, ಜನರು ತಮ್ಮ ಬಳಿ ಇಟ್ಟುಕೊಳ್ಳುವಂತ ಒಂದು ನಗದು ಹಣದ ಒಂದು ಮೊತ್ತಕ್ಕೆ ಹಣದ ಬೇಡಿಕೆ ಅಂತ ಕರಿತೀವಿ. ಜನರು ತಮ್ಮ ಬಳಿ ಯಾಕೆ ಹಣವನ್ನ ಇಟ್ಕೊಳ್ತಾರಂತಂದ್ರ, ಹಣವನ್ನ ನಮ್ಮ ಬಳಿ ಇಟ್ಕೊಂಡ್ರ ಯಾವುದೇ ಸಮಯದಲ್ಲಿ ನಮಗೆ ಬೇಕಾದಂತ ವಸ್ತುಗಳನ್ನ ಆಗ್ಬೋದು, ಸೇವೆಗಳನ್ನ ಆಗ್ಬೋದು, ಸುಲಭವಾಗಿ ನಾವೇನ್ ಮಾಡ್ಬೋದು, ಪಡೆದುಕೊಳ್ಳಬಹುದು. ಹೀಗಾಗಿ ಹಣಕ್ಕೆ ಕೊಂಡುಕೊಳ್ಳುವಂತ ಸಾಮರ್ಥ್ಯ ಇರುವುದರಿಂದ ಹಣವನ್ನ ಜನರು ಏನ್ ಮಾಡ್ತಾರ, ನಗದು ರೂಪದಲ್ಲಿ ತಮ್ಮ ಬಳಿ ಇಟ್ಟುಕೊಳ್ಳುವಂತ ಒಂದು ಬಯಕೆ ಆಗ್ತದ. ಹೀಗಾಗಿ ತಮ್ಮ ಬಳಿ ಏನ್ ಇಟ್ಕೊಳ್ತಾರಲ್ಲ, ತಮ್ಮ ಬಳಿ ಇಟ್ಟುಕೊಳ್ಳುವಂತ ಹಣಕ್ಕ ನಮ್ಮ ಅರ್ಥಶಾಸ್ತ್ರದೊಳಗೆ ಏನ್ ಕರಿತೀವಿ, ಹಣದ ಬೇಡಿಕೆ ಅಂತ ಕರಿತೀವಿ. ದುಡ್ಡು ನಮ್ ಕಡೆ ಇತ್ತಂತಂದ್ರ ನಾವು ಬೇಕಾದ ಸಮಯದೊಳಗೆ ಆಸ್ತಿಯನ್ನ ಖರೀದಿ ಮಾಡಬಹುದು, ವಸ್ತುಗಳನ್ನ, ಸೇವೆಗಳನ್ನ ಎಲ್ಲವನ್ನ ಏನ್ ಮಾಡ್ಬೋದು, ಆ ಹಣದ ಮೂಲಕ ಕೊಂಡುಕೊಳ್ಳುವಂತ ಬಯಕೆ ಈಡೇರ್ತದ. ಹೀಗಾಗಿ ಹಣಕ್ಕೆ ಏನಾಗ್ತದ, ಆಧುನಿಕ ದಿನಮಾನಗಳಲ್ಲಿ ಬೇಡಿಕೆ ಪ್ರಮಾಣ ಹೆಚ್ಚಳವಾಗುವಂತ ಸಂಭವ ಇರ್ತದ. ಇಲ್ಲಿ ಪ್ರಮುಖವಾಗಿ ಹಣವನ್ನ ನಾವು ಇಟ್ಟುಕೊಳ್ಳುವಂತ ಪ್ರಮುಖ 2 ಉದ್ದೇಶ ಅಂತಂದ್ರ, ಒಂದು ವಿನಿಮಯ ಸಾಧನಕ್ಕಾಗಿ ಹಣವನ್ನ ಇಟ್ಕೊಳ್ತೀವಿ ನಾವು. ಯಾವ ಸಾಧನಕ್ಕಾಗಿ? ವಿನಿಮಯ ಸಾಧನ. ವಿನಿಮಯ ಸಾಧನ ಅಂತಂದ್ರೆ ನಮಗೆ ಬೇಕಾದಂತ ಸರಕುಗಳಾಗ್ಬೋದು ಅಥವಾ ನಮಗೆ ಬೇಕಾದಂತ ಸೇವೆಗಳಾಗ್ಬೋದು. ಈ ಸರಕು ಮತ್ತು ಸೇವೆಗಳನ್ನ ನಾವು ಬೇಕಾದ ಸಮಯದಲ್ಲಿ ಏನ್ ಮಾಡ್ಬೋದು, ಈ ಹಣವನ್ನ ಬಳಸಿಕೊಂಡು ಪಡೆದುಕೊಳ್ಳಲು ಸಾಧ್ಯ ಆಗ್ತದೆ. ಹೀಗಾಗಿ ಹಣಕ್ಕೆ ಬೇಡಿಕೆ ಪ್ರಮಾಣ ಉದ್ಭವಿಸುತ್ತದೆ. ಇನ್ನೊಂದೈತಿ ಯಾವುದು, ಮೌಲ್ಯ ಸಂಗ್ರಹ ಅಂತೇಳಿ. ಹಂಗಂತಂದ್ರ ಹಣವನ್ನ ಕೂಡಿಟ್ಟುಕೊಳ್ಳುವುದು, ಮೌಲ್ಯವನ್ನ ಸಂಗ್ರಹಣೆ ಮಾಡ್ಕೋದು. ಆ ಹಣವನ್ನ ನಾವು ಸಂಗ್ರಹಣೆ ಮಾಡುವುದರಿಂದ ನಮಗೆ ಬೇಕಾದ ಸಮಯದಲ್ಲಿ ನಾವೇನ್ ಮಾಡ್ಬೋದು, ವಸ್ತುವನ್ನ ಕೊಂಡುಕೊಳ್ಳಲು ಸಾಧ್ಯ ಆಗ್ತದ. ಹೀಗಾಗಿ ಒಂದು ವಿನಿಮಯ ಸಾಧನ, ಇನ್ನೊಂದು ಯಾವುದು, ಈ ಮೌಲ್ಯ ಸಂಗ್ರಹದ ಉದ್ದೇಶಕ್ಕಾಗಿ ಹಣಕ್ಕೆ ಏನಾಗ್ತದ, ಬೇಡಿಕೆ ಪ್ರಮಾಣ ಉದ್ಭವಿಸ್ತದ ಎಂಬುದನ್ನ ನೀವೇನ್ ಮಾಡ್ಬೇಕು ವಿದ್ಯಾರ್ಥಿಗಳೇ, ಪೀಠಿಕೆಯಲ್ಲಿ ತಿಳ್ಕೊಬೇಕಾಗ್ತದ. ಈ ಪೀಠಿಕೆ ಆದ್ಮೇಲೆ ಈ ಹಣದ ಬೇಡಿಕೆ ಎಂಬ ಟಾಪಿಕ್ ನಲ್ಲಿ ಸಿದ್ಧಾಂತ ಬರ್ತಾವ ಅಂತ ಹೇಳಿದ್ ನಾನು. ಆ ಸಿದ್ಧಾಂತಗಳ ಬಗ್ಗೆ ಅಧ್ಯಯನ ಮಾಡುವಂತ ಕೆಲಸವನ್ನ ಮಾಡೋಣ. ಹಣದ ಪರಿಮಾಣ ಸಿದ್ಧಾಂತ, ಕ್ವಾಂಟಿಟಿ ಥಿಯರಿ ಆಫ್ ಮನಿ ಅಂತೇಳಿ. ಏನು? ಕ್ವಾಂಟಿಟಿ ಥಿಯರಿ ಆಫ್ ಮನಿ ಅಂತೇಳಿ
ನಾವ್ ಯಾಕೆ ಈ ಸಿದ್ಧಾಂತವನ್ನ ಅಧ್ಯಯನ ಮಾಡ್ತೀವಿ ಅಂತಂದ್ರ ಹಣದ ಮೌಲ್ಯವನ್ನ ಕಂಡುಹಿಡಿಯಲು. ಏನ್ ಪತ್ತೆ ಹಚ್ಚಕ? ಹಣದ ಮೌಲ್ಯವನ್ನ ಕಂಡುಹಿಡಿಯಲು ನಾವೇನ್ ಮಾಡ್ತೀವಿ? ಈ ಸಿದ್ಧಾಂತವನ್ನ ಬಳಕೆ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಅದಕ್ಕಾಗಿ ಪರಿಮಾಣ ಸಿದ್ಧಾಂತವನ್ನ ಮೊಟ್ಟ ಮೊದಲ ಬಾರಿಗೆ ಇಟಲಿಯ ಅರ್ಥಶಾಸ್ತ್ರಜ್ಞ ದಾವನ್ ಜೆಟ್ಟಿ ಎಂಬುವವರೇ ಮಾಡ್ತಾರ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡುವಂತ ಕೆಲಸವನ್ನ ಮಾಡ್ತಾರ. ಯಾವಾಗ ಅಂತಂದ್ರ 1588ರಲ್ಲಿ. ನಂತರ ಈ ಸಿದ್ಧಾಂತವನ್ನ ಏನ್ ಮಾಡ್ತಾರ ಅಂತಂದ್ರ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಡೇವಿಡ್ ರಿಕಾರ್ಡೋ, JS ಮಿಲ್, ಜಾನ್ ಲಾಕ್, ಡೇವಿಡ್ ಹ್ಯೂಮ್ ಅಂತೇಳಿ ಇವ್ರು ಏನ್ ಮಾಡ್ತಾರ ಈ ಹಣದ ಪರಿಮಾಣ ಸಿದ್ಧಾಂತವನ್ನ ಪರಿಷ್ಕರಣೆ ಮಾಡುವಂತ ಕೆಲಸವನ್ನ ಮಾಡ್ತಾರ. ಇಲ್ಲಿ ನೀವೇನ್ ತಿಳ್ಕೊಬೇಕು, ಈ ಹಣದ ಪರಿಮಾಣ ಸಿದ್ಧಾಂತವನ್ನ ಮೊಟ್ಟ ಮೊದಲವಾಗಿ ಪರಿಚಯ ಮಾಡಿಕೊಟ್ಟವು ದಾವನ್ ಜೆಟ್ಟಿ ಅಂತೇಳಿ. ಯಾವಾಗ? 1588ರಲ್ಲಿ. ಇದಾದ್ಮೇಲೆ ಈ ಹಣದ ಪರಿಮಾಣ ಸಿದ್ಧಾಂತವನ್ನ ಪರಿಷ್ಕರಣೆ ಮಾಡಿದವು ಒಬ್ಬರು ಡೇವಿಡ್ ರಿಕಾರ್ಡೋ, JS ಮಿಲ್, ಜಾನ್ ಲಾಕ್, ಡೇವಿಡ್ ಹ್ಯೂಮ್ ಅಂತೇಳಿ. ಇಷ್ಟು ನೀವು ಪೀಠಿಕೆಯಲ್ಲಿ ಬರೀಬೇಕಾಗ್ತದೆ. ಈ ಸಿದ್ಧಾಂತ ಉಗಮಕ್ಕೆ ಮೂಲ ಕಾರಣ ಏನು? ಹಣದ ಮೌಲ್ಯವನ್ನ ಕಂಡುಹಿಡಿಯಲು. ಎದರ ಮೌಲ್ಯ? ಹಣದ ಮೌಲ್ಯವನ್ನ ಕಂಡುಹಿಡಿಯಲು ಈ ಹಣದ ಪರಿಮಾಣ ಸಿದ್ಧಾಂತ ಉದ್ಭವ ಆಯ್ತು. ಇದು ಪೀಠಿಕೆಯಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು. ಇದಾದ್ಮೇಲೆ ಈ ಸಿದ್ಧಾಂತ ಬಗ್ಗೆ ಇನ್ನೂ ಮಾಹಿತಿ ಇದೆ. ಅಮೆರಿಕದ ಅರ್ಥಶಾಸ್ತ್ರಜ್ಞ ಇರ್ವಿಂಗ್ ಫಿಶರ್ ಅಂತೇಳಿ ಇಲ್ಲಿ ಗಮನಿಸಬೇಕು. ಅಮೆರಿಕದ ಅರ್ಥಶಾಸ್ತ್ರಜ್ಞ ಇರ್ವಿಂಗ್ ಫಿಶರ್ ಅವರು 1911ರಲ್ಲಿ ಈ ಸಿದ್ಧಾಂತವನ್ನ ಪ್ರಖ್ಯಾತಿಗೊಳಿಸಿದರು ಅಥವಾ ಪ್ರಸಿದ್ಧಿಪಡಿಸುವಂತ ಕೆಲಸವನ್ನ ಮಾಡ್ತಾರೆ. ಯಾವಾಗ? 1911. ಯಾರು? ಇರ್ವಿಂಗ್ ಫಿಶರ್ ಅಂತೇಳಿ. ಇದಾದ್ಮೇಲೆ ಕೇಂಬ್ರಿಡ್ಜ್ ಅರ್ಥಶಾಸ್ತ್ರಜ್ಞರಾದ ಮಾರ್ಷಲ್, ಪೀಗೋ, ರಾಬರ್ಟ್ಸನ್, JM ಕೇನ್ಸ್ ಮೊದಲಾದವರು ಸಹ ಕೂಡ ಏನ್ ಮಾಡ್ತಾರ ಹಣದ ಪರಿಮಾಣ ಸಿದ್ಧಾಂತವನ್ನ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಫಸ್ಟ್ ದಾವನ್ ಜೆಟ್ಟಿ, ಆಮೇಲೆ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು, ಅದಾದ್ಮೇಲೆ ಇರ್ವಿಂಗ್ ಫಿಶರು, ಅದಾದ್ಮೇಲೆ ಕೇಂಬ್ರಿಡ್ಜ್ ಅರ್ಥಶಾಸ್ತ್ರಜ್ಞರಾದಂತ ಮಾರ್ಷಲ್, ಪೀಗೋ, ರಾಬರ್ಟ್ಸನ್, JM ಕೇನ್ಸ್ ಇವು ಈ ಸಿದ್ಧಾಂತದ ಬೆಳವಣಿಗೆಗೆ ಪ್ರಮುಖ ಕಾರಣೀಭೂತರಾದಂತ ಕೆಲಸ ಆಗ್ತದ. ಇದಾದ್ಮೇಲೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ, ಹಣದ ಪರಿಮಾಣ ಸಿದ್ಧಾಂತದ ಪ್ರಕಾರ ಹಣದ ಮೌಲ್ಯವು ಹಣದ ಪೂರೈಕೆಯನ್ನ ಅವಲಂಬಿಸಿರುತ್ತದೆ. ಏನೋ ಹಣದ ಮೌಲ್ಯವು ಹಣದ ಪೂರೈಕೆಯನ್ನ ಅವಲಂಬಿಸಿರುತ್ತದೆ. ಹೇಗೆ ಅಂತಂದ್ರ ಇತರೆ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಹಣದ ಮೌಲ್ಯ ಮತ್ತು ಹಣದ ಪೂರೈಕೆ ನಡುವೆ ವಿಪರ್ಯಾಗ ಅಥವಾ ತದ್ವಿರುದ್ಧ ಸಂಬಂಧವಿರುತ್ತದೆ. ವಿರುದ್ಧ ಸಂಬಂಧ ಅಂತೇವಲ್ಲ, ಓಕೆನಾ? ಏನು? ಹಣದ ಮೌಲ್ಯವು ಹಣದ ಪೂರೈಕೆಯನ್ನು ಅವಲಂಬಿಸಿರುತ್ತದೆ, ಎರಡು ಮಾತೇ ಇಲ್ಲ. ಈ ಸನ್ನಿವೇಶದಲ್ಲಿ ಇತರ ಸ್ಥಿತಿಗತಿಗಳು ಸ್ಥಿರವಾಗಿರುತ್ತವೆ. ಇತರ ಸ್ಥಿತಿಗತಿ ಅಂತಂದ್ರ ವ್ಯಕ್ತಿ ಆದಾಯ ಆಗ್ಬೋದು, ಆಯ್ಕೆ ಆಗ್ಬೋದು, ಒಲವು, ಅಭಿರುಚಿ, ಇವು ನಾವು ಇತರೆ ಸ್ಥಿತಿಗತಿಗಳು ಅಂತ ಕರಿತೇವೆ. ಇವೆಲ್ಲ ಸ್ಥಿರವಾಗಿದ್ದಾಗ ಹಣದ ಮೌಲ್ಯ ಮತ್ತು ಹಣದ ಪೂರೈಕೆ ನಡುವೆ ತದ್ವಿರುದ್ಧ ಸಂಬಂಧ ಇರುತ್ತದೆ. ಹೇಗೆ ಅಂತಂದ್ರ ಮನಿ ಸಪ್ಲೈ ಪ್ರಮಾಣ ಹೆಚ್ಚಳವಾತಂತಂದ್ರ ಹಣದ ಮೌಲ್ಯ ಕಡಿಮೆ ಆಗ್ತದ. ಮನಿ ಸಪ್ಲೈ ಪ್ರಮಾಣ ಕಡಿಮೆ ಆತಂತಂದ್ರ ಹಣದ ಮೌಲ್ಯ ಹೆಚ್ಚಳವಾಗುವಂತ ಸಂಭವ ಇರ್ತದ. ಹೀಗಾಗಿ ಎಂತ ಸಂಬಂಧ ಐತಿ? ತದ್ವಿರುದ್ಧ ಸಂಬಂಧವನ್ನ ನಾವು ಹಣದ ಮೌಲ್ಯ ಮತ್ತು ಹಣದ ಪೂರೈಕೆ ನಡುವೆ ಕಾಣಬಹುದು ಎಂಬುದು ಈ ಸಿದ್ಧಾಂತದ ಮೂಲಕ ತಿಳಿಯಲಾಗ್ತದ. ಇದಾದ್ಮೇಲೆ ಇಲ್ಲಿ ನೋಡ್ರಿ, ಹಣದ ಪೂರೈಕೆ ಮತ್ತು ಬೆಲೆಗಳ ನಡುವೆ ನೇರವಾದ ಸಂಬಂಧವಿರುತ್ತದೆ. ಹಣದ ಪೂರೈಕೆ ಮತ್ತು ಬೆಲೆಗಳ ನಡುವೆ ನೇರವಾದ ಸಂಬಂಧವಿರುತ್ತದೆ. ಹಣದ ಪೂರೈಕೆ ಎಷ್ಟು ಪ್ರಮಾಣದಲ್ಲಿ ಹೆಚ್ಚುವುದು, ಏನೋ ಮನಿ ಸಪ್ಲೈ ಪ್ರಮಾಣ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಿಗೆ ಆಗುತ್ತಲ್ಲ, ಅಷ್ಟೇ ಪ್ರಮಾಣದಲ್ಲಿ ಬೆಲೆಗಳು ಹೆಚ್ಚುತ್ತವೆ. ನೋಡ್ರಿ, ಮನಿ ಸಪ್ಲೈ ಪ್ರಮಾಣ ಹೆಚ್ಚಳವಾತಂತಂದ್ರ ಅದೇ ಪ್ರಮಾಣದಲ್ಲಿ ವಸ್ತುವಿನ ಬೆಲೆ ಏನಾಗ್ತಾವ? ಹೆಚ್ಚಳವಾಗ್ತಾವ. ಯಾಕೆ ಹೆಚ್ಚಿಗೆ ಆಗ್ತಾವ್ರಿ? ಜನಸಾಮಾನ್ಯರ ಬಳಿ ಹಣಕಾಸಿನ ಲಭ್ಯತೆ ಪ್ರಮಾಣ ಹೆಚ್ಚಳವಾದಾಗ ವಸ್ತುಗಳಿಗೆ ಡಿಮಾಂಡ್ ಹೆಚ್ಚಿವಾಗಿ ವಸ್ತುವಿನ ಬೆಲೆ ಏನಾಗ್ತಾವ? ಹೆಚ್ಚಳವಾಗ್ತವೆ. ಯಾಕಂದ್ರೆ ದುಡ್ಡು ನಮ್ ಕೈ ದುಡ್ಡು ಆಗತ್ತೆ. ಯಾಕೆ ನಮ್ ಕೈ ದುಡ್ಡು ಜಾಸ್ತಿ ಐತಿ? ಮನಿ ಸಪ್ಲೈ ಪ್ರಮಾಣ ಹೆಚ್ಚಳವಾಗಿದೆ. ಮನಿ ಸಪ್ಲೈ ಪ್ರಮಾಣ ಹೆಚ್ಚಳ ಆತಂತಂದ್ರ ಆಟೋಮೆಟಿಕ್ ಆಗಿ ಜನಸಾಮಾನ್ಯರ ಬಳಿ ದುಡ್ಡಿನ ಪ್ರಮಾಣ ಹೆಚ್ಚಳವಾಗಿ ವಸ್ತುಗಳಿಗೆ ಡಿಮಾಂಡ್ ಜಾಸ್ತಿ ಆಗ್ತದ. ವಸ್ತುಗಳಿಗೆ ಡಿಮಾಂಡ್ ಜಾಸ್ತಿ ಆತಂತಂದ್ರ ಆಟೋಮೆಟಿಕ್ ಆಗಿ ಆ ವಸ್ತುಗಳ ಬೆಲೆ ಏನಾಗ್ತಾವ? ಹೆಚ್ಚಳವಾಗ್ತಾವ.
ವಸ್ತುಗಳ ಬೆಲೆ ಹೆಚ್ಚಳವಾದಂತೆ ಇಲ್ಲಿ ಗಮನಿಸಬೇಕು, ಹಣದ ಮೌಲ್ಯ ಕುಸಿಯುತ್ತದೆ. ಅದಕ್ಕ ನೀವು ವಿರುದ್ಧ ಸಂಬಂಧ ಅಂತಂದ್ರ ಹಣದ ಮೌಲ್ಯ ಕುಸಿಯುತ್ತದೆ. ಯಾಕೆ ಹಣದ ಮೌಲ್ಯ ಕಡಿಮೆ ಆಗತ್ತಂತಂದ್ರ ವಸ್ತುವಿನ ಬೆಲೆ ಹೆಚ್ಚಳವಾದಾಗ ಕೊಂಡುಕೊಳ್ಳುವಂತ ಶಕ್ತಿ ಕಡಿಮೆ ಆಗ್ತದೆ. ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಆತಂತಂದ್ರ ಹಣದ ಮೌಲ್ಯ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತದೆ. ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು, ಹಣದ ಮೌಲ್ಯ ಅಂತಂದ್ರ ವಸ್ತುಗಳನ್ನ ಕೊಂಡುಕೊಳ್ಳುವಂತ ಸಾಮರ್ಥ್ಯ, ಅದಕ್ಕೆ ನಾವು ಹಣದ ಮೌಲ್ಯ ಅಂತ ಕರಿತೇವೆ. ಈಗ 10 ರೂಪಾಯಿ ಇದ್ದಂತ ವಸ್ತು 200 ರೂಪಾಯಿ ಅಂತ ತಿಳ್ಕೊಂಡು, 10 ರೂಪಾಯಿ ಇದ್ದಾಗ 10 ವಸ್ತು ತಗೊಂಡಿದ್ದೆ, ಓಕೆನಾ. ಈಗ ವಸ್ತುವಿನ ಬೆಲೆ 200 ರೂಪಾಯಿ ಅಂತಂದ್ರ ನಿನ್ನ ಕೊಂಡುಕೊಳ್ಳುವಂತ ಶಕ್ತಿ ಏನಾಗ್ತದ, ಕಡಿಮೆ ಆಗ್ತದ. ಕೊಂಡುಕೊಳ್ಳುವಂತ ಶಕ್ತಿ ಕಡಿಮೆ ಆತಂದ್ರ ಆಟೋಮೆಟಿಕ್ ಆಗಿ ಹಣದ ಮೌಲ್ಯ ಕುಸಿತವಾಗುವಂತ ಸಂಭವ ಇರ್ತದ. ಇನ್ನೂ ಮುಂದುವರೆದು ಹಣದ ಪೂರೈಕೆ ಕಡಿಮೆ ಆತಂತಂದ್ರ, ಹಣದ ಪೂರೈಕೆ ಕಡಿಮೆಗೊಂತಂತಂದ್ರ ವಸ್ತುವಿನ ಬೆಲೆಯು ಕಡಿಮೆ ಆಗುತ್ತವೆ. ಯಾಕ, ಜನಸಾಮಾನ್ಯರ ಬಳಿ ಹಣಕಾಸಿನ ಪ್ರಮಾಣ ಕಡಿಮೆ ಆತಂತಂದ್ರ ವಸ್ತುಗಳಿಗೆ ಡಿಮಾಂಡ್ ಕಡಿಮೆ ಆಗ್ತದೆ. ವಸ್ತುಗಳಿಗೆ ಮನಿ ಸಪ್ಲೈ ಕಡಿಮೆ ಆಗಿ ವಸ್ತುಗಳ ಬೆಲೆ ಬೇಡಿಕೆ ಕಡಿಮೆ ಆತಂತಂದ್ರ ಅವುಗಳ ಬೆಲೆ ಏನಾಗ್ತಾವು, ಕಡಿಮೆ ಆಗ್ತಾವ. ಬೆಲೆ ಕಡಿಮೆ ಆತಂತಂದ್ರ ನಮ್ಮ ಕೊಂಡುಕೊಳ್ಳುವಂತ ಶಕ್ತಿ ಏನಾಗ್ತದ, ಹೆಚ್ಚಳವಾಗ್ತದ ಅಥವಾ ಹಣದ ಮೌಲ್ಯ ಹೆಚ್ಚುತ್ತದೆ ಎಂಬುದನ್ನ ನಾವೆಲ್ಲಿ ತಿಳ್ಕೊತೇವಿ, ಹಣದ ಪರಿಮಾಣ ಸಿದ್ಧಾಂತದಲ್ಲಿ ಅಧ್ಯಯನ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ವೆರಿ ಸಿಂಪಲ್ ಅದ. ದಾವಂಜೆಟ್ಟಿ, ಸಾಂಪ್ರದಾಯ ಅರ್ಥಶಾಸ್ತ್ರಜ್ಞರು, ಕೇಂಬ್ರಿಡ್ಜ್ ಅರ್ಥಶಾಸ್ತ್ರಜ್ಞರು, ಇರ್ವಿಂಗ್ ಫಿಶರ್, ಇವು ಹಣದ ಪರಿಮಾಣ ಸಿದ್ಧಾಂತದ ಪ್ರತಿಪಾದಕರು. ಇಲ್ಲಿ ಹಣದ ಪೂರೈಕೆ ಮತ್ತು ಹಣದ ಮೌಲ್ಯ ಹಣದ ಪೂರೈಕೆಯನ್ನು ಅವಲಂಬಿಸಿರುತ್ತದೆ. ಅವು ಎರಡರ ಮಧ್ಯೆ ಎಂತ ಸಂಬಂಧ ಇರ್ತದೆ, ವಿರುದ್ಧವಾದ ಸಂಬಂಧ ಇರ್ತದೆ. ಆ ಸಂಬಂಧ ಆದ್ಮೇಲೆ ಇಲ್ಲಿ ಏನ್ ಮಾಡ್ಬೇಕು, ಮನಿ ಸಪ್ಲೈ ಪ್ರಮಾಣ ಹೆಚ್ಚಳವಾತಂತಂದ್ರ ಹಣದ ಮೌಲ್ಯ ಕಡಿಮೆ ಆಗ್ತದೆ. ಇನ್ನು ಮನಿ ಸಪ್ಲೈ ಪ್ರಮಾಣ ಕಡಿಮೆ ಆತಂತಂದ್ರ ಹಣದ ಮೌಲ್ಯ ಹೆಚ್ಚುತ್ತದೆ ಎಂಬುದನ್ನ ಈ ಹಣದ ಪರಿಮಾಣ ಸಿದ್ಧಾಂತವನ್ನು ನಾವೇನ್ ಮಾಡ್ತೀವಿ, ಅಧ್ಯಯನ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಏನ ಇಷ್ಟು ನೀವು ವಿದ್ಯಾರ್ಥಿಗಳು ಏನ್ ಮಾಡ್ಕೋಬೇಕು, ತಿಳ್ಕೊಬೇಕು. ಇದಾದ್ಮೇಲೆ ಈ ಹಣದ ಪರಿಮಾಣ ಸಿದ್ಧಾಂತಗಳಲ್ಲಿ ಎರಡು ದೃಷ್ಟಿಕೋನ ಅದಾವ. ಏಸವು ಎರಡದಾವ. ಒಂದ್ ಯಾವುದು, ನಗದು ವ್ಯವಹಾರ ದೃಷ್ಟಿಕೋನ ಅಥವಾ ಫಿಶರ್ ಸಮೀಕರಣ ಅಂತೇಳಿ. ಇನ್ನೊಂದ್ ಯಾವುದು, ನಗದು ಸಿಲ್ಕು ದೃಷ್ಟಿಕೋನ, ಅದಕ್ಕೆ ನಾವೇನ್ ಕರಿತೀವಿ, ಕೇಂಬ್ರಿಡ್ಜ್ ಸಮೀಕರಣ ಅಂತ ಕರಿತೀವಿ. ಈ ಎರಡು ಸಮೀಕರಣವನ್ನ ನಾವೆಲ್ಲ ಅಧ್ಯಯನ ಮಾಡ್ತೀವಿ. ಈಗ ಸೆಕೆಂಡ್ ಚಾಪ್ಟರ್ ಒಳಗ ಡೀಟೇಲ್ ಆಗಿ ಅಧ್ಯಯನ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಓಕೆನಾ. ಇಷ್ಟು ವಿದ್ಯಾರ್ಥಿಗಳೇ ಹಣದ ಬೇಡಿಕೆ ಅಂದ್ರೆ ಏನು, ಹಣದ ಪರಿಮಾಣ ಸಿದ್ಧಾಂತ ಬಗ್ಗೆ ಪರಿಚಯವನ್ನ ಮಾಡಿಕೊಳ್ಳಲಾಗಿದೆ. ಮುಂದಿನ ಅವಧಿಯಲ್ಲಿ ಈ ನಗದು ವ್ಯವಹಾರ ದೃಷ್ಟಿಕೋನ ಮತ್ತು ನಗದು ಸಿಲ್ಕು ದೃಷ್ಟಿಕೋನ ಅದ್ರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಓಕೆನಾ. ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.